ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ಅವರ ಹುಟ್ಟುಹಬ್ಬವನ್ನು ಮಾನ್ವಿ ಪಟ್ಟಣದಲ್ಲಿ ವಿಶಿಷ್ಟವಾಗಿ ಮತ್ತು ಸಮಾಜಮುಖಿ ರೀತಿಯಲ್ಲಿ ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನೆರಳು ಅನಾಥಾಶ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಆದಾಮ್ ಬೇಗ್ ಹಾಗೂ ಅವರ ಗೆಳೆಯರ ಬಳಗದಿಂದ 51,000 ರೂಪಾಯಿ ದೇಣಿಗೆ ನೀಡಿ ಮಾದರಿಯಾದ ಆಚರಣೆ ನಡೆಸಲಾಗಿದೆ. ಆಡಂಬರದ ಸಂಭ್ರಮಕ್ಕೆ ಬದಲು ಸಮಾಜದ ನೊಂದ ಜೀವಿಗಳೊಂದಿಗೆ ಸಂತೋಷ ಹಂಚಿಕೊಳ್ಳುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆದಾಮ್ ಬೇಗ್ ತಿಳಿಸಿದ್ದಾರೆ. ಅನಾಥಾಶ್ರಮದಲ್ಲಿರುವ ವೃದ್ಧರು ಮತ್ತು ಅನಾಥರಿಗೆ ಊಟ ಬಡಿಸಿ ಅವರ ಸಂಕಷ್ಟವನ್ನು ಅರಿತುಕೊಂಡು ಮಾನವೀಯತೆ ಮೆರೆದಿದ್ದಾರೆ. ಸಮಾಜ ಸೇವೆಯೇ ನಿಜವಾದ ಹುಟ್ಟುಹಬ್ಬದ ಅರ್ಥ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡಲಾಗ್ತಾ ಇದೆ. ಆದಾಮ್ ಬೇಗ್ ರವಿ ಬೋಸರಾಜು ಅಜಾತ ವೀರರಾಗಿದ್ದು ಸರಳತೆ ಮತ್ತು ಸೇವಾಭಾವ ಅವರ ವ್ಯಕ್ತಿತ್ವದ ಪ್ರಮುಖ ಲಕ್ಷಣಗಳು ಎಂದು ಹೇಳಿದ್ದಾರೆ. ಅವರಿಗೆ ದೇವರು ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯ ನೀಡಲಿ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಸಿಗಲಿ, ಅವರ ಮಾರ್ಗದರ್ಶನದಂತೆ ನಾವು ನಡೆಯುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ರಾಜಕೀಯ ನಾಯಕರ ಹುಟ್ಟುಹಬ್ಬವನ್ನು ಸೇವಾ ಕಾರ್ಯದ ಮೂಲಕ ಆಚರಿಸಿದ ಈ ನಡೆ ಮಾನ್ವಿ ಪಟ್ಟಣದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ನಮ್ಮೆಲ್ಲರ ಯುವಕರ ಕಣ್ಮಣಿ, ರಾಜ್ಯ ಕಂಡ ಪೂರ್ವಪುರದ ರಾಜಕಾರಣಿಯಾಗಿರುವಂತಹ NS ರವಿ ಬೋಸರಾಜ್ ಅವರ 53ನೇ ಹುಟ್ಟುಹಬ್ಬದ ಅಂಗವಾಗಿ ಏನು ಇಂದು ಮಾನ್ವಿ ಪಟ್ಟಣದ ನೆರಳು ಅನಾಥಾಶ್ರಮದಲ್ಲಿ ಏನು ಕೇಕ್ ಕತ್ತರಿಸುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೇವೆ. NS ರವಿ ಬೋಸರಾಜ್ ಅವರ ಬಗ್ಗೆ ನಾನು ಹೇಳಬೇಕೆಂದರೆ ರಾಯಚೂರು ಜಿಲ್ಲೆಯ ಯುವಕರ ಕಣ್ಮಣಿಯಾಗಿದ್ದಾರೆ. ಅವರು ಪಕ್ಷಾತೀತವಾಗಿ ಹಲವಾರು ವ್ಯಕ್ತಿಗಳಿಗೆ ಸಹಾಯ, ಸೇವೆ, ದಾನ ಮಾಡೋ ಮುಖಾಂತರ ರಾಯಚೂರು ಜಿಲ್ಲೆಗೆ ಹೆಸರುವಾಸಿಯಾಗಿದ್ದಾರೆ. ಫೆಬ್ರವರಿ 15 ಇವತ್ತು ನಮ್ಮ ಯುವಕರ ಕಣ್ಮಣಿ ನಮ್ಮ ರವಿ ಬೋಸರಾಜ್ ಸಾಬ್ರ ಜನ್ಮದಿನ ಅಂಗವಾಗಿ ನಾವು ಇವತ್ತು ಸರಳತೆಯಿಂದ, ಸಜ್ಜನಿತೆಯಿಂದ ಮತ್ತು ನಮ್ಮ ಆದಂಬೈ ಇದು ನೆರಳು ಅನಾಥಾಶ್ರಮ ಏನಿದೆ ಇಲ್ಲಿ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಮತ್ತೆ ಒಂದ್ 2 ದಿವಸ ಮುಂಚೆ, ಒಂದ್ ವಾರ ಮುಂಚೆ ನೆರಳು ಅನಾಥಾಶ್ರಮ ಪ್ಲಾಟ್ ತಗೊಂಡು ಅನಾಥಾಶ್ರಮ ಕಟ್ಬೇಕಂತ ಒಂದು ಏನ್ ನಿರ್ಧಾರ ಮಾಡಿದ್ರು. ಅಲ್ಲಿ 51,000 ನಾನು ದೇಣಿಗೆ ಕೊಡ್ತೀನಿ, ರವಿ ಬೋಸರಾಜು ಸಾಹೇಬ್ರು ಬರ್ತ್ಡೇ ದಿವಸ ಅಂತ ಹೇಳಿದ್ರು. ಅದೇ ಮಾತಿನ ಪ್ರಕಾರ ನಿಂತು ಇವತ್ತು 51,000 ರೂಪಾಯಿ ನೀಡಿದ್ದಾರೆ. ನಮ್ಮ ಅಲ್ಲಾಹ್, ನಮ್ಮ ದೇವರು ಅವ್ರಿಗೆ ಆಯುಷ್, ಆರಾಮ ಮತ್ತೆ ರಾಜಕೀಯ ಜೀವನದಲ್ಲಿ ಇನ್ನ ಮುಂದುವರಿಸಲಿ ಅಂತ ನಾನು ಈ ಮಾತು ಹೇಳುತ್ತಾ, ವೇದಿಕೆ ಮೇಲೆ ಹಾಜರಂತ ಅಣ್ಣ ಆದಮ್ ಬೇಗ್ ಅಣ್ಣವರು ಇವತ್ತು ಏನು ನೆರಳು ಆಶ್ರಮದಲ್ಲಿ NS ರವಿ ಬೋಸರಾಜ್ ಸಾರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸರಳ ಮತ್ತು ಸಜ್ಜನತೆಯಿಂದ ಉನ್ನತ ವ್ಯಕ್ತಿ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸವಾಗಂತ ರವಿ ಬೋಸರಾಜ್ ಸಾರ್ ಅವರ 53ನೇ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ಇದರಿಂದ ನಮ್ಮ ಆದಮಣ್ಣ ಇವತ್ತು ನಮ್ಮ ಅಣ್ಣ ಯಾವತ್ತು ಯಾರಿಗೆ ಇದು ಮಾಡಿನಂತ ತೋರಿಸಿಲ್ಲ, ಯಾವತ್ತು ತೋರಿಸಲಿ. ಒಂದು ಸಪೋಸ್ ನಂದೇ ಒಂದು ಕೆಲಸ ಮಾಡಿದ್ರೆ ಇದು ನಾನು ಮಾಡಿನಂತ ನಿನಗೆ ಯಾವತ್ತು ಹೇಳಿಲ್ಲ ಅಂತ ವ್ಯಕ್ತಿ ಇವತ್ತು ನರಳ ಆಶ್ರಮಕ್ಕೆ 51,000 ರೂಪಾಯಿ ತಮ್ಮ ವೈಯಕ್ತಿಕ ಒಂದು ಏನು ಅನಾಥಾಶ್ರಮಕ್ಕೆ ಒಂದು ನೆರಳಿನ ಕಟ್ಟಡಕ್ಕೆ ತಮ್ಮ ವೈಯಕ್ತಿಕ ಕೈ ಕೊಟ್ಟಿದ್ದಾರೆ.